ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಆಲ್ಕೆರೆ ಗ್ರಾಮದಲ್ಲಿ ನಮಗೆ ಬೆಳಗ್ಗೆ ತಂದೆ ಅವರು ಇಬ್ಬರು ಮಕ್ಕಳು ಮೃತಾವಸ್ಥೆಯಲ್ಲಿ ಇರೋದು ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ 112 ಫಸ್ಟ್ ರೆಸ್ಪಾಂಡ್ ಆಗಿದ್ದಾರೆ. ಅದಾದ ಮೇಲೆ ಲೋಕಲ್ ಪೊಲೀಸರು, ಕುಣಿಗಲ್ ಇನ್ಸ್ಪೆಕ್ಟರ್ ಮತ್ತು DSP ಮತ್ತು ನಾವೆಲ್ಲನೂ ಸಹ ಸ್ಪಾಟ್ ವಿಸಿಟ್ ಮಾಡಲಾಗಿದೆ. ಸೊ ಮಾಹಿತಿ ಏನಂದರೆ, ಶಿವಣ್ಣ ಅನ್ನೋರು ಕಾವ್ಯ ಅನ್ನೋರಿಗೆ ಮದುವೆ ಆಗಿರ್ತಾರೆ. ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಪ್ರಾಣೇಶ್ ಮತ್ತು ಜೀವನ್ ಅಂತ. ಸೊ ಈ ಕಾವ್ಯ ಅನ್ನೋರು ಒಬ್ಬ ಹೇಮಂತ್ ಅನ್ನೋ ವ್ಯಕ್ತಿ ಜೊತೆ ಇಲಿಸಿಟ್ ಅಫೇರ್ ಅಲ್ಲಿ ಇರ್ತಾರೆ. ಸೊ ಆ ವಿಚಾರ ಗೊತ್ತು ಬಂದು ಈಗಾಗಲೇ ಅವ್ರ ಮಧ್ಯೆ ಜಗಳ ಆಗಿ ರಾಜಿ ಪಂಚಾಯತಿಗಳೆಲ್ಲ ಆಗಿದ್ದಾವೆ. ಸೊ ಇದು ಈಗಿದ್ದಾಗಲೂ ಸಹ ಅವರು ಮತ್ತೆ ಅವ್ರ ಜೊತೆ ಇಲಿಸಿಟ್ ಅಫೇರ್ ಅದು ಮತ್ತೆ ಕಂಡು ಬಂದಿರೋದ್ರಿಂದ ಇವರು ಇವತ್ತು ಬೆಳಗಿನ ಜಾವದಲ್ಲಿ ಸುಮಾರು 1 ರಿಂದ 5 ಗಂಟೆ ಮಧ್ಯದಲ್ಲಿ ಮಕ್ಕಳನ್ನಿಬ್ಬರನ್ನು ಸಾಯಿಸಿ ಅವರು ಖುದ್ದು ಅವ್ರ ಮನೆಯಲ್ಲಿ ಹ್ಯಾಂಗಿಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ಸೊ ನಡೆದಿರುವ ಘಟನೆ ಪ್ರಕಾರ ಮಕ್ಕಳನ್ನು ಸಾಯಿಸಿದ್ದಕ್ಕೆ ಶಿವಣ್ಣ ಮೃತರವರ ಮೇಲೆ ಒಂದು 103 ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಮತ್ತು ಅವರು ಖುದ್ದು ಸೂಸೈಡ್ ಮಾಡಿಕೊಂಡಿರೋದಕ್ಕೆ 108 BNS ಅಡಿಯಲ್ಲಿ ಅವರು 308 ಅಬೆಟಿಂಗ್ ಟು ಸೂಸೈಡ್ ಈ ಕಾವ್ಯ ಮತ್ತು ಇಲಿಸಿಟ್ ಅಫೇರ್ ಇರುವಂತ ಹೇಮಂತ್ ಅನ್ನೋರ ಮೇಲೆ ಕೇಸ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಯಾರಾದರೂ ಅರೆಸ್ಟ್ ಆಗಿದ್ದಾರೆ? ಇನ್ನೂ ಯಾರು ಅರೆಸ್ಟ್ ಆಗಿಲ್ಲ. ಸೊ ಆದಷ್ಟು ಬೇಗ ನಾವು ಇಬ್ಬರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದೇ ಈ ಲೇಡಿ ಕಾವ್ಯ ಅನ್ನೋರಿಗೆ ಇಲಿಸಿಟ್ ಅಫೇರ್ ಇದೆ. ಸೊ ಆ ವಿಚಾರವಾಗಿ ಇವರು ಜಗಳ ಮಾಡಿಕೊಂಡು ಇವರು ಒಂದು ಸಾರಿ ಇತ್ತೀಚಿನ ಕಾಲದಲ್ಲಿ ಒಂದು ಸಾರಿ ರಾಜಿ ಪಂಚಾಯತಿ ಸಹ ಆಗಿದೆ. ಬಟ್ ಆದರೂ ಅವರು ಕೇಳದೆ ಹೇಮಂತ್ ಅನ್ನೋರ ಜೊತೆ ಇಲಿಸಿಟ್ ಅನೈತಿಕ ಸಂಬಂಧ ಇಟ್ಕೊಂಡು ಅವರು ಮುಂದುವರೆದಿದ್ದಾರೆ. ಆ ವಿಚಾರವಾಗಿ ಇವರು ಸೂಸೈಡ್ ಮಾಡ್ಕೊಂಡಿರೋದು ಮತ್ತು ಮಕ್ಕಳನ್ನು ಸಾಯಿಸಿರೋದು ಕಂಡು ಬರ್ತದೆ. ಹೇಮಂತ್ ಅನ್ನೋನು ಸುಮಾರು 24 ವರ್ಷ ಇದೆ ಅಂತ ಕಂಡು ಬರ್ತಾ ಇದೆ. ಈ ಮೃತಕ ಶಿವಣ್ಣ ಯಾರಿದ್ದಾರೆ ಅವರ ಅಕ್ಕನ ಮಗ ಅಂತ ಕಂಡು ಬರ್ತಾ ಇದೆ. ಸೊ ಈ ಘಟನೆ ನಡೆದಿರೋ ಇವರಿಬ್ಬರೇ ಅನೈತಿಕ ಸಂಬಂಧದಿಂದ ಇವರು ಈಗ ಸೂಸೈಡ್ ಮಾಡ್ಕೊಂಡು. ಎಷ್ಟು ವರ್ಷದಿಂದ ರಿಲೇಶನ್ಶಿಪ್ ಇದೆ ಸರ್? ಇನ್ಸಿಡೆಂಟ್ ಆದಾಗ ವೈಫ್ ಮನೆಯಲ್ಲೇ ಇಲ್ಲ, ಹೇಗೆ ಅಂತ ರೀಸೆಂಟ್ ಆಗಿ ಕಂಪ್ಲೇಂಟ್ ಬೇರೆ ಆಗಿತ್ತು. ಈ ಘಟನೆ ನಡೆದಾಗ ಇವರು ಹೆಂಡತಿ ಮನೆಯಲ್ಲಿ ಇರೋದು ಕಂಡು ಬಂದಿಲ್ಲ. ಈಗ ಎಲ್ಲಿದ್ದಾರೆ ಅನ್ನೋದು ನಾವು ಪತ್ತೆ ಮಾಡಿ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ. ಸೊ ಕಂಪ್ಲೇಂಟ್ ಇನ್ನೊಬ್ಬರ ಅಕ್ಕನ ಮಗ ಕೊಟ್ಟಿದ್ದಾರೆ. ಸೊ ಇವ್ರ ಅಕ್ಕನ ಮಗ ಇನ್ನೊಬ್ಬ ಹುಡುಗ ಏನಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಾಗಿದೆ. ಸೊ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಾವು FIR ಮಾಡಲಾಗಿದೆ. ಅನೈತಿಕ ಸಂಬಂಧ ಅಂತ ಬರ್ತಿದ್ದಾರೆ ಕಂಪ್ಲೇಂಟ್ ಅಲ್ಲಿ. ಕಂಪ್ಲೇಂಟ್ ಇದೆ ಸರ್. ನಾವು FIR ಕಾಪಿ ವಾರದ ಹಿಂದೆ ಕಂಪ್ಲೀಟ್ ಆಗಿದೆ. ಹೌದು ಇದೆ ಸರ್. ಲೋಕೇಶ್ ಸರ್ ವಾರದಿಂದ ಕಂಪ್ಲೇಂಟ್ ಒಂದಾಗಿತ್ತು, ಹೆಂಡತಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಅದಾದ ಮೇಲೆ ಅವ್ರನ್ನ ಪತ್ತೆ ಹಚ್ಚಿ ಅವರಿಬ್ಬರಿಗೆ ಕೌನ್ಸಿಲಿಂಗ್ ಮಾಡಲಾಗಿದೆ. ಪೊಲೀಸರಿಂದನೂ ಮತ್ತೆ ಊರಿ ಗ್ರಾಮಸ್ಥರಿಂದನೂ ಸಹ ಮಾಡಲಾಗಿದೆ. ಅದಾದ್ರೂ ಸಹ ಅವರು ಜೊತೆಗೆ ಇಡಕ್ಕೆ ಇಷ್ಟ ಇಲ್ಲದೆ ಅನೈತಿಕ ರಿಲೇಷನ್ ಇಟ್ಕೊಂಡಿರೋದು ಕಂಡು ಬರ್ತಾ ಇದೆ. ಅವ್ರ ಜೊತೆ ಹೋಗ್ಬಿಟ್ಟಿದ್ರಾ ಅಂತ ಹೇಗೆ? ಸೊ ನಾವು ಅದು ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಅಲ್ಲಿ. ಸಿಕ್ಕಿದಾದ ಮೇಲೆ ನಮಗೆ ಅದು ಪತ್ತೆ ಆಗುತ್ತೆ.